ವಿಜಯೇಂದ್ರಗೆ ಟಿಕೆಟ್ ಶಾಕ್ ಕೊಟ್ಟಿದ್ದು ಹೇಗೆ ಹೈಕಮಾಂಡ್? ಜ್ಞಾನವಾಪಿ ಕುತುಬ್ ಮಿನಾರ್ ಬಗ್ಗೆ ಕೋರ್ಟ್ ಹೇಳಿದ್ದೇನು? ಖುಷಿಯಾಗಿದ್ದ ಚೈತ್ರಾಗೆ ಗುನ್ನ ಕೊಟ್ರ ಪತಿ ಮಾವ. ಪರಿಷತ್ ಅಖಾಡಕ್ಕಿಳಿದ ಕೇಸರಿ ಕಲಿಗಳು ಯಾರ್ಯಾರು? ಬಿವೈ ವಿಜಯೇಂದ್ರಗೆ ಕೈ ತಪ್ಪಿದ ಹೇಗೆ ಎಂಎಲ್ಸಿ ಟಿಕೆಟ್ ಸಿಗದಿರುವುದಕ್ಕೆ ಅಸಮಾಧಾನಗೊಂಡ್ರ ಎಸ್ಆರ್ ಪಾಟೀಲ್? ನೋಡೋಣ ಮೇಲ್ಮನೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ದು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ, ಹೇಮಲತಾ ನಾಯಕ್, ಎಸ್ ಕೇಶವ ಪ್ರಸಾದ್, ಛಲವಾದಿ ನಾರಾಯಣಸ್ವಾಮಿ ನಾಮಪತ್ರ ಸಲ್ಲಿಸಿದ್ದಾರೆ. ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿಗೆ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಸಚಿವರಾದ ಸಿಸಿ ಪಾಟೀಲ್, ಕೆ ಗೋಪಾಲಯ್ಯ ಉಪಸ್ಥಿತರಿದ್ದರು. ಬಿಜೆಪಿ ಅಭ್ಯರ್ಥಿ ಹೇಮಲತಾ ನಾಯಕ್ ಹೆಲಿಕಾಪ್ಟರ್ನಲ್ಲಿ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಕೊಪ್ಪಳದಿಂದ ತುಮಕೂರಿಗೆ ಕಾರಿನಲ್ಲಿ ಬಂದ ಹೇಮಲತಾರನ್ನ ತುಮಕೂರಿನಿಂದ ಜಕ್ಕೂರು ಏರೋಡ್ರೋಮ್ಗೆ ಏರ್ ಲಿಫ್ಟ್ ಮಾಡಿದ್ರು. ಬಳಿಕ ಬಿಜೆಪಿ ಕಚೇರಿಗೆ ಆಗಮಿಸಿದ ಹೇಮಲತಾ ನಾಯಕ್ಗೆ ರಾಜ್ಯ ಬಿಜೆಪಿ ಎಸ್ಕಾರ್ಟ್ ನೀಡಿತ್ತು. ಬಿ ಫಾರಂ ಪಡೆದು ವಿಧಾನಸೌಧಕ್ಕೆ ಆಗಮಿಸಿದ್ದಾಗ ದಾಖಲೆ ವಿಚಾರಕ್ಕೆ ಕೆಲಕಾಲ ಗೊಂದಲ ಮೂಡಿತ್ತು. ಕೊನೆ ಕ್ಷಣದವರೆಗೂ ಟೆನ್ಷನ್ನಲ್ಲಿದ್ದ ಹೇಮಲತಾ ನಾಯಕ್ ಅಂತಿಮವಾಗಿ ನಾಮಪತ್ರ ಸಲ್ಲಿಸಿ ನಿಟ್ಟುಸಿರು ಬಿಟ್ರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಕೊನೆ ಗಳಿಗೆವರೆಗೂ ವಿಜಯೇಂದ್ರಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ವಿಜಯೇಂದ್ರಗೆ ಟಿಕೆಟ್ ಕೈ ತಪ್ಪಿದ್ದು ಕುಟುಂಬ ರಾಜಕಾರಣಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ಕೆಲ ದಿನಗಳ ಹಿಂದೆ ಪ್ರಧಾನಿ ಮೋದಿ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ನೀಡುವುದಾಗಿ ಹೇಳಿತ್ತು. ಪರಿಷತ್ ಚುನಾವಣೆಗೆ ಪುತ್ರ ಮತ್ತು ಆಪ್ತ ಇಬ್ಬರಿಗೂ ಟಿಕೆಟ್ ಕೊಡಿಸುವಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹಿನ್ನಡೆ ಅನುಭವಿಸಿದ್ದಾರೆ. ಪುತ್ರ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ಮಿಸ್ ಆದರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಆಪ್ತ ಮೋಹನ್ ಲಿಂಬಿಕಾಯಿಗೂ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಆ ಮೂಲಕ ಸಿಎಂ ಆಗಿದ್ದ ವೇಳೆ ಕಾನೂನು ಸಲಹೆಗಾರರಾಗಿದ್ದ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ಸೋತಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಹೆಸರನ್ನ ಶಿಫಾರಸು ಮಾಡಿದ್ರು. ಮಂತ್ರಿಗಿರಿಗೆ ಗುರಿಯಿಟ್ಟು ಸಭೆಯಲ್ಲಿ ಖುದ್ದು ಪುತ್ರನ ಹೆಸರನ್ನ ಬಿಎಸ್ವೈ ಹೇಳಿದ್ರು. ಪುತ್ರನ ರಾಜಕೀಯ ಭವಿಷ್ಯ ರೂಪಿಸಲು ಬಿಎಸ್ವೈ ತಂತ್ರ ಹೆಣೆದು ಪುತ್ರನ ಹೆಸರನ್ನ ಹೈಕಮಾಂಡ್ ಮಟ್ಟ ತಲುಪುವಂತೆ ನೋಡಿಕೊಂಡಿದ್ರು. ಪುತ್ರನನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವ ಲೆಕ್ಕಾಚಾರವನ್ನು ಬಿಎಸ್ವೈ ಹಾಕಿದ್ರು. ಆದರೆ ಒಂದೇ ಕುಟುಂಬಕ್ಕೆ ಮತ್ತೊಂದು ಟಿಕೆಟ್ ನಿರಾಕರಣೆ ಕಾರಣದಿಂದಾಗಿ ಬಿಎಸ್ವೈ ತಂತ್ರಗಾರಿಕೆಗೆ ತಲೆಕೆಳಗಾಗಿದೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಹೈಕಮಾಂಡ್ ಪಕ್ಕಾ ಪ್ಲಾನ್ ಮಾಡಿ ಬಿವೈ ವಿಜಯೇಂದ್ರಗೆ ಟಿಕೆಟ್ ನೀಡಿಲ್ಲ ಎನ್ನಲಾಗ್ತಿದೆ. ವಿಧಾನಸಭೆ ಚುನಾವಣೆಗೆ ವಿಜಯೇಂದ್ರರನ್ನ ಕಣಕ್ಕಿಳಿಸುವ ತಂತ್ರವನ್ನ ಬಿಜೆಪಿ ಹೈಕಮಾಂಡ್ ಹೆಣೆದಿದೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ವಿಜಯೇಂದ್ರರ ಜಾತಿಬಲ, ಸಂಘಟನೆ ಚಾತುರ್ಯ, ವರ್ಚಸ್ಸು, ನಾಯಕತ್ವವನ್ನ ಬಳಸಿಕೊಳ್ಳಲು ಬಿಜೆಪಿ ಯೋಚಿಸಿದೆ. ವಿಜಯೇಂದ್ರ ಎಂಎಲ್ಸಿ ಆದ್ರೆ ಹಿಂಬಾಗಿಲ ಮೂಲಕ ರಾಜಕೀಯ ಪ್ರವೇಶ ಮಾಡಿದಂತಾಗುತ್ತೆ. ಹಿಂಬಾಗಿಲ ಮೂಲಕ ಪಾಲಿಟಿಕ್ಸ್ ಎಂಟ್ರಿ ಆರೋಪವೇಕೆ ಅಂತ ಲೆಕ್ಕಾಚಾರ ಹಾಕಿ ವಿಜಯೇಂದ್ರಗೆ ಪರಿಷತ್ ಟಿಕೆಟ್ ನೀಡದಿರಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅಂತ ವ್ಯಾಖ್ಯಾನಿಸಲಾಗ್ತಿದೆ. ಸಾಮರ್ಥ್ಯ ಇರೋರನ್ನ ಪಕ್ಷ ಕೈಬಿಟ್ಟಿಲ್ಲ, ಬಿಡೋದು ಇಲ್ಲ ಅಂತ ಪರಿಷತ್ ಟಿಕೆಟ್ ಮಿಸ್ ಆಗ್ತಿದ್ದಂತೆ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿ ಎಲ್ಲರೂ ಸಹನೆ ಸೌಜನ್ಯದಿಂದ ವರ್ತಿಸಬೇಕೆಂದು ಬೆಂಬಲಿಗರಲ್ಲಿ ಮನವಿ ಮಾಡಿದ್ರು. ಅನಿರೀಕ್ಷಿತ ತಿರುವಿನಲ್ಲಿ ನಾನು ರಾಜ್ಯ ಉಪಾಧ್ಯಕ್ಷನಾದೆ, ಮಹತ್ವದ ಜವಾಬ್ದಾರಿ ನೀಡಿ ಬೆನ್ನು ತಟ್ಟಿ ಪಕ್ಷ ಬೆಳೆಸುತ್ತಿದೆ. ರಾಜಕೀಯ ಅಧಿಕಾರ ನಿಂತ ನೀರಲ್ಲ, ಹರಿಯುವ ನದಿ. ಕಾರ್ಯಕರ್ತರು, ಅಭಿಮಾನಿಗಳು ಅರ್ಥ ಮಾಡಿಕೊಳ್ಬೇಕು. ಅಗತ್ಯ ಟೀಕೆ ಟಿಪ್ಪಣಿಗಳು, ಉದ್ಘೋಷಗಳು ಹರಿದಾಡಿದ್ರೆ ನನ್ನ ವ್ಯಕ್ತಿತ್ವಕ್ಕೆ, ತಂದೆಯವರ ಭಾವನೆಗೆ ಮಸಿ ಬಳಿದಂತೆ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ರು. ಬಿಜೆಪಿಯಲ್ಲೇ ಬಿಎಸ್ವೈ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮೈಸೂರಿನಲ್ಲಿ ನಡೆದ ದಕ್ಷಿಣ ಪದವೀಧರ ಕ್ಷೇತ್ರದ ಸಭೆಯ ಫ್ಲೆಕ್ಸ್ನಲ್ಲೂ ಬಿಎಸ್ ಯಡಿಯೂರಪ್ಪ ಫೋಟೋ ಮಾಯವಾಗಿತ್ತು. ಅಲ್ಲದೆ ಬಿಜೆಪಿ ಪ್ರಚಾರ ಸಭೆಯ ಫ್ಲೆಕ್ಸ್ನಲ್ಲೂ ಬಿಎಸ್ವೈ ಫೋಟೋ ಇರಲಿಲ್ಲ. ಸಭಾ ವೇದಿಕೆಯ ಹಿಂಬದಿಯ ಫ್ಲೆಕ್ಸ್ನಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ, ಕಟೀಲ್, ಸಿಎಂ ಸೇರಿದಂತೆ ಕೆಲವರ ಫೋಟೋಗೆ ಅವಕಾಶ ನೀಡಿ ಬಿಎಸ್ವೈ ಫೋಟೋ ಹಾಕಿರಲಿಲ್ಲ.
ಪರಿಷತ್ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರೋ ಎಸ್ಆರ್ ಪಾಟೀಲ್ ಹಿರಿಯ ನಾಯಕರ ಸಭೆಗೆ ಗೈರಾಗಿದ್ರು. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಮೊದಲು ವಿಧಾನಸೌಧದಲ್ಲಿ ಡಿಕೆಶಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾಯಕರ ಸಭೆ ನಡೆಸಲಾಯಿತು. ಟಿಕೆಟ್ಗಾಗಿ ಬಹಳಷ್ಟು ಲಾಬಿ ಮಾಡಿದ್ದ ಎಸ್ಆರ್ ಪಾಟೀಲ್ಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದ್ದು, ಪದವೀಧರ ಕ್ಷೇತ್ರದ ಮೇಲೆ ಇದು ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜ್ಞಾನವಾಪಿ ಮಸೀದಿ ಕುತುಬ್ ಮಿನಾರ್ ಕೇಸ್ ಏನಾಯ್ತು? ಶ್ರೀಕೃಷ್ಣ ಜನ್ಮಭೂಮಿಗೆ ವಿವಾದಕ್ಕೆ ಸಿಕ್ಕ ತಿರುವೇನು? ಸ್ವಚ್ಛತಾ ಕಾರ್ಯದ ವೇಳೆ ಬಹುಮನಿ ಕೋಟೆಯೊಳಗೆ ಪ್ರತ್ಯಕ್ಷವಾಗಿದ್ದೇನು? ನೋಡೋಣ ಮಸೀದಿ ವರ್ಸಸ್ ಮಂದಿರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜ್ಞಾನವಾಪಿ ಮಸೀದಿ ವಿಚಾರಣೆಯನ್ನ ವಾರಣಾಸಿ ಜಿಲ್ಲಾ ಕೋರ್ಟ್ ಗುರುವಾರಕ್ಕೆ ಮುಂದೂಡಿದೆ. ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಕೇಸ್ ಸಂಬಂಧ ವಾರಣಾಸಿ ಜಿಲ್ಲಾ ಕೋರ್ಟ್ನಲ್ಲಿ 2ನೇ ದಿನದ ವಿಚಾರಣೆ ನಡೆಯಿತು. ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದೂಡಿದ ಕೋರ್ಟ್ ಮೇ 26ರವರೆಗೆ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ಮಾಡಿದೆ. ಅಲ್ಲದೆ ಸರ್ವೆ ವರದಿ ಬಗ್ಗೆ 7 ದಿನಗಳ ಒಳಗೆ ಆಕ್ಷೇಪಣೆ ಸಲ್ಲಿಸಲು ವಾದ ಪ್ರತಿವಾದಗಳಿಗೆ ಕೋರ್ಟ್ ಸೂಚಿಸಿದೆ. ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆ ಕುರಿತು ಅರ್ಜಿಯ ಸಿಂಧುತ್ವದ ಬಗ್ಗೆ ಮೇ 26ರಿಂದ ಕೋರ್ಟ್ ವಿಚಾರಣೆ ಆರಂಭಿಸಲಿದೆ. ಹಿಂದೂಗಳು ಸಲ್ಲಿಸಿರುವ ಅರ್ಜಿಯ ಹಿಂದುತ್ವದ ಬಗ್ಗೆ ವಿಚಾರಣೆ ನಡೆಸಲಿದೆ. ಅರ್ಜಿಯು ವಿಚಾರಣೆಗೆ ಯೋಗ್ಯವೇ ಅಲ್ಲವೇ ಎಂದು ಮೊದಲು ನಿರ್ಧರಿಸುವಂತೆ ಸುಪ್ರೀಂ ಕೋರ್ಟ್ ಸಹ ಸೂಚಿಸಿತ್ತು. ಹಿಂದೂ ಅರ್ಜಿಯ ಸಿಂಧುತ್ವ ಬಗ್ಗೆ ಮುಸ್ಲಿಂ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದು, ಮೊದಲಿಗೆ ಈ ಬಗ್ಗೆ ವಿಚಾರಣೆ ನಡೆಸಿ ಕೋರ್ಟ್ ನಿರ್ಧರಿಸಿದೆ. ಕುತುಬ್ ಮಿನಾರ್ನಲ್ಲಿ ಪೂಜೆಗೆ ಅವಕಾಶ ಕೋರಿ ಸಲ್ಲಿಕೆಯಾಗಿರೋ ಅರ್ಜಿ ಬಗ್ಗೆ ದೆಹಲಿಯ ಸಾಕೇತ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. 800 ವರ್ಷಗಳ ಕಾಲ ಪೂಜಿಸದೆ ಬದುಕಲು ಸಾಧ್ಯವಾದರೆ ಅವುಗಳನ್ನು ಹಾಗೆ ಉಳಿಯಲು ಬಿಡಬೇಕು ಅಂತ ಸಾಕೇತ್ ಕೋರ್ಟ್ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಈ ವಿಗ್ರಹದ ಅಸ್ತಿತ್ವವು ವಿವಾದದ ವಿಷಯ ಅಲ್ಲ, ಇಲ್ಲಿ ಪ್ರಶ್ನೆ ಪೂಜೆ ಹಕ್ಕಿನದ್ದಾಗಿದೆ ಎಂದು ಕೋರ್ಟ್ ಹೇಳಿದೆ. ಯಾವ ಕಾನೂನು ಪೂಜಿಸುವ ಹಕ್ಕನ್ನ ಬೆಂಬಲಿಸುತ್ತದೆ ಅಂತ ಸಾಕೇತ್ ಕೋರ್ಟ್ ಪ್ರಶ್ನೆ ಮಾಡಿದೆ. ವಿಗ್ರಹ ಇದೆಯೋ ಇಲ್ವೋ ಇಲ್ಲಿ ವಾದ ಮಾಡುತ್ತಿಲ್ಲ, ಪೂಜೆಯ ಹಕ್ಕು ಹೇಗೆ ಅನ್ನೋದು ನಿರ್ಧಾರ ಆಗಬೇಕು ಅಂತ ಸಾಕೇತ್ ಕೋರ್ಟ್ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಪ್ರತಿ ಸ್ಮಾರಕವು ಪೂಜಾ ಸ್ಥಳವಾಗಲು ಸಾಧ್ಯವೇ? ಅರ್ಜಿದಾರರ ಹಕ್ಕಿಗೆ ಏನಾದರೂ ಚ್ಯುತಿ ಬಂದಿದೆಯೇ ಅಂತ ಅರ್ಜಿದಾರರಿಗೆ ಸಾಕೇತ್ ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಕುತುಬ್ ಮಿನಾರ್ ವಿಚಾರದಲ್ಲಿ ಹಿಂದೂ ಸಂಘಟನೆಗಳಿಗೆ ಹಿನ್ನಡೆಯಾಗಿದೆ. ಸಂರಕ್ಷಿತ ಸ್ಮಾರಕ ಸ್ಥಳದಲ್ಲಿ ದೇವಾಲಯವನ್ನ ಪುನರುಜ್ಜೀವನಗೊಳಿಸಲು ಸಾಧ್ಯವಿಲ್ಲ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಾಕೇತ್ ಕೋರ್ಟ್ಗೆ ಪ್ರತಿಕ್ರಿಯೆ ಸಲ್ಲಿಸಿದೆ. ಕುತುಬ್ ಮಿನಾರ್ 1914ನಿಂದ ಸಂರಕ್ಷಿತ ಸ್ಮಾರಕವಾಗಿದೆ. ಸಂರಕ್ಷಿತ ಸ್ಥಾನಮಾನವನ್ನ ನೀಡುವ ಸಮಯದಲ್ಲಿ ಅಂತಹ ಆಚರಣೆಯೂ ಇರಲಿಲ್ಲ. ಅಲ್ಲದೆ ಸಂಕೀರ್ಣದ ಮೇಲೆ ಪೂಜೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಪುರಾತತ್ವ ಸರ್ವೇಕ್ಷಣಾಲಯ ಕೋರ್ಟ್ಗೆ ಉತ್ತರ ನೀಡಿದೆ. ಕುತುಬ್ ಮಿನಾರ್ನಲ್ಲಿ ಪೂಜೆಗೆ ಅವಕಾಶ ಕೋರಿ ಸಲ್ಲಿಸಿರುವ ಅರ್ಜಿ ಬಗ್ಗೆ ಜೂನ್ 9ರಂದು ಆದೇಶ ಪ್ರಕಟವಾಗಲಿದೆ. ದೆಹಲಿಯ ಸಾಕೇತ್ ಕೋರ್ಟ್ನಿಂದ ಜೂನ್ 9ಕ್ಕೆ ಆದೇಶ ಹೊರಬೀಳಲಿದೆ. ಪೂಜೆಗೆ ಅವಕಾಶ ನೀಡುವ ಕುರಿತು ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ಜೂನ್ 9ಕ್ಕೆ ಸಾಕೇತ್ ಕೋರ್ಟ್ ಆದೇಶ ಪ್ರಕಟಿಸಲಿದೆ. ಮಸೀದಿ ವರ್ಸಸ್ ಮಂದಿರ ವಾದ ಜೋರಾಗ್ತಿದ್ದಂತೆ ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ವಿವಾದ ತಿರುವು ಪಡೆದಿದೆ. ಮಥುರಾ ಶ್ರೀಕೃಷ್ಣ ಜನ್ಮ ಸ್ಥಳವಾಗಿದೆ. ದೇಗುಲದ ಒಂದು ಭಾಗವನ್ನು ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅಂತ ಲಕ್ನೋ ನಿವಾಸಿ ವಕೀಲ ರಂಜನಾ ಅಗ್ನಿಹೋತ್ರಿ ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣೆಗೆ ಗ್ರೀನ್ ಸಿಗ್ನಲ್ ನೀಡಿರುವ ಮಥುರಾ ಕೋರ್ಟ್ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್, ಶಾಹಿ ಈದ್ಗಾ ಮಸೀದಿ, ಶ್ರೀಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮತ್ತು ಶ್ರೀ ಜನ್ಮಭೂಮಿ ಸೇವಾ ಸಂಸ್ಥಾನವನ್ನ ಪ್ರಕರಣದಲ್ಲಿ ಭಾಗಿದಾರರನ್ನಾಗಿಸಿದೆ. ಮಥುರಾ ನ್ಯಾಯಾಲಯದಲ್ಲಿ ಮೇ 26ಕ್ಕೆ ಅರ್ಜಿ ವಿಚಾರಣೆಗೆ ಬರಲಿದೆ. ಟಿವಿ9 ವರದಿ ಬಳಿಕ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತಿದ್ದು, ಪಾಳು ಬಿದ್ದಿದ್ದ ದೇಗುಲಕ್ಕೆ ಕೊನೆಗೂ ಅಭಿವೃದ್ಧಿ ಯೋಗ ಒಲಿದು ಬಂದಿದೆ. ಕಲಬುರಗಿಯ ಬಹುಮನಿ ಕೋಟೆಯ ಈಶಾನ್ಯ ದಿಕ್ಕಿನಲ್ಲಿರುವ ಸೋಮೇಶ್ವರ ದೇವಾಲಯದ ಬಳಿ ಪುರಾತತ್ವ ಇಲಾಖೆ ಸಿಬ್ಬಂದಿ ಸ್ವಚ್ಛತೆ ಕಾರ್ಯ ಕೈಗೊಂಡಿದ್ರು. ದೇಗುಲದ ಸುತ್ತ ಇದ್ದ ಮುಳ್ಳು ಗಂಟಿಗಳನ್ನು ತೆರವು ಮಾಡಿದ್ರು. ಅಭಿವೃದ್ಧಿ ಇಲ್ಲದೆ ಪಾಳು ಬಿದ್ದಿದ್ದ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ನಿನ್ನೆಯಷ್ಟೇ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಪುರಾತತ್ವ
ಬಿವೈ ಇಲಾಖೆ ಸಿಬ್ಬಂದಿಯ ಸ್ವಚ್ಛತಾ ಕಾರ್ಯದಿಂದಾಗಿ ಸೋಮೇಶ್ವರ ದೇಗುಲಕ್ಕೆ ಮತ್ತೆ ಜೀವಕಳೆ ಬಂದಿದ್ದು ದೇವರ ಕೆತ್ತನೆಗಳು ಪತ್ತೆಯಾಗಿವೆ. ದೇಗುಲದಲ್ಲಿ ಶಿವ ಪಾರ್ವತಿ, ಆನೆ, ನವಿಲು, ನಂದಿಯ ಕೆತ್ತನೆಗಳಿವೆ. ಇನ್ನು ಸೋಮೇಶ್ವರ ದೇಗುಲ ಇರುವ ವಿಚಾರಕ್ಕೆ ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯದ ಇತಿಹಾಸ ಪ್ರಾಧ್ಯಾಪಕ ಟಿವಿ9ಗೆ ಡಾಕ್ಟರ್ ಶಂಭುಲಿಂಗವಾಣಿ ಹೇಳಿಕೆ ನೀಡಿದ್ದು, ವಾರಂಗಲ್ನ ರಾಜ ಕುಲಚಂದ ಕೋಟೆ ನಿರ್ಮಿಸಿದ್ರೆ ಬಹುಮನಿ ಸುಲ್ತಾನರು ಕೇವಲ ಕೋಟೆಯನ್ನ ಅಭಿವೃದ್ಧಿ ಮಾಡಿದ್ರು ಅಂತ ಹೇಳಿದ್ದಾರೆ. ಕೋಟೆಯ 4 ಕಡೆ ದೇವಾಲಯದ ಅವಶೇಷಗಳಿದ್ದು, ಕಲ್ಯಾಣಿ ಚಾಲುಕ್ಯರ ಕಾಲದ ವಾಸ್ತುಶೈಲಿಯ ಕಂಬಗಳು, 2 ಮಂಟಪಗಳಿವೆ. ಭೂ ಉತ್ಖನನ ಮಾಡಿದ್ರೆ ದೇವಸ್ಥಾನದ ಅನೇಕ ಅವಶೇಷ ಸಿಗುತ್ತೆ ಎಂದು ಶಂಭುಲಿಂಗವಾಣಿ ತಿಳಿಸಿದ್ದಾರೆ. ಕಲ್ಯಾಣಿ ಚಾಲುಕ್ಯರ ಕಾಲದ ದೇವಾಲಯ. ಪಠ್ಯ ಪರಿಷ್ಕರಣೆ ವಿವಾದದ ಬಗ್ಗೆ ಬರಗೂರು ರಾಮಚಂದ್ರಪ್ಪ ಹೇಳಿದ್ದೇನು? ಕಾಂಗ್ರೆಸ್ಗೆ ಮತ್ತೆ ಟಕ್ಕರ್ ಕೊಟ್ಟಿದ್ದು ಹೇಗೆ? ಸಚಿವ ಬಿಸಿ ನಾಗೇಶ್ ಅವನನ್ನ ಒದ್ದು ಮೊದಲು ಜೈಲಿಗೆ ಹಾಕಿ ಅಂತ ಎಚ್ಡಿಕೆ ಹೇಳಿದ್ದೇಕೆ? ನೋಡೋಣ ಪಠ್ಯ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಠ್ಯ ಪುಸ್ತಕ ಪರಿಷ್ಕರಣೆ ವಿವಾದದ ಬಗ್ಗೆ ಬರಗೂರು ರಾಮಚಂದ್ರಪ್ಪ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗಿಂತ ಹಿಂದೆ ಪಠ್ಯ ಪುಸ್ತಕಗಳನ್ನು ರಚನೆ ಮಾಡಿದವರ ಬಗ್ಗೆ, ಪರಿಷ್ಕರಣೆ ಮಾಡಿದವರ ಬಗ್ಗೆ ನಾನು ಒಂದೇ ಒಂದು ಮಾತನ್ನ ಆಡಿಲ್ಲ. ಆದರೆ ಸದ್ಯ ಇರುವ ಅಧ್ಯಕ್ಷರು ನನ್ನ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಮಾಡ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಪಠ್ಯ ಪರಿಷ್ಕರಣೆಗೆ 27 ತಜ್ಞರ ಸಮಿತಿಗಳಲ್ಲಿ 172 ಜನ ತಜ್ಞರು ಕೆಲಸ ಮಾಡ್ತಿದ್ರು. ನಾವು ಒಂದು ನಿಲುವಿಗೆ ಬದ್ಧರಾಗಿ ನಮಗೆ ಪಂಥ ಪಕ್ಷಗಳು ಮುಖ್ಯ ಅಲ್ಲ ಅಂತ ನಿರ್ಧರಿಸಿ ರಚನೆ ಮಾಡಿದ್ದೆವು ಅಂತ ಬರಗೂರು ರಾಮಚಂದ್ರಪ್ಪ ತಿಳಿಸಿದ್ದಾರೆ. ಪಕ್ಷಗಳು ಮುಖ್ಯ ಅಲ್ಲ, ಕಾಂಗ್ರೆಸ್ಸೀಕರಣ ಪರ್ಯಾಯವಲ್ಲ. ಪಠ್ಯ ಪುಸ್ತಕ ವಿಚಾರದಲ್ಲಿ ಕೇಸರೀಕರಣಕ್ಕೆ ಕಾಂಗ್ರೆಸ್ಸೀಕರಣ ಪರ್ಯಾಯವಲ್ಲ ಅಂತ ಬರಗೂರು ರಾಮಚಂದ್ರಪ್ಪ ಹೇಳಿದ್ದಾರೆ. ಪಠ್ಯ ಪುಸ್ತಕಗಳು ಪಕ್ಷ ಪುಸ್ತಕಗಳಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಅದಕ್ಕೆ ಬದ್ಧನಾಗಿದ್ದೇನೆ. ಪಂಥ ಪಕ್ಷಕ್ಕೆ ಮೀರಿ ಮಕ್ಕಳಿಗೆ ಯಾವ ತಿಳುವಳಿಕೆ ನೀಡಬೇಕು, ಯಾವ ಮಾಹಿತಿ ನೀಡಬೇಕು ಅನ್ನೋದನ್ನ ಅಧ್ಯಯನ ಮಾಡಿ ಹಿಂದಿನ ಪಠ್ಯವನ್ನ ಆಧಾರವಾಗಿಟ್ಟುಕೊಂಡು ಹಿಂದಿನ ಪಠ್ಯಕ್ಕೆ ಧಕ್ಕೆಯಾಗದಂತೆ ಪರಿಷ್ಕರಣೆ ಮಾಡಿದ್ದೆವು. ಪಂಥ ಪೂರ್ವಾಗ್ರಹವಿಲ್ಲದೆ, ಪಕ್ಷ ಪೂರ್ವಾಗ್ರಹವಿಲ್ಲದೆ ಪರಿಷ್ಕರಣೆ ಮಾಡಿದೆವು ಅಂತ ಬರಗೂರು ರಾಮಚಂದ್ರಪ್ಪ ಹೇಳಿದ್ದಾರೆ. ಬಹಳ ಮುಖ್ಯವಾದ್ದು ಅಂತ ನಾನು ಅಂದುಕೊಂಡಿದ್ದೇನೆ. ಪಠ್ಯ ಪರಿಷ್ಕರಣೆಗಾಗಿ ಸಮಿತಿಗಳು ಏಕಪಕ್ಷೀಯವಾಗಿ ಕೆಲಸ ಮಾಡಿಲ್ಲ, ನಾನು ವೈಯಕ್ತಿಕವಾಗಿ ಕೆಲಸ ಮಾಡಿಲ್ಲ ಅಂತ ಬರಗೂರು ರಾಮಚಂದ್ರಪ್ಪ ಹೇಳಿದ್ದಾರೆ. ಗೋಪಾಲಕೃಷ್ಣ ಅಡಿಗರು ಕನ್ನಡದ ಪ್ರಸಿದ್ಧ ಕವಿಗಳು. ಅವರು ಜನಸಂಘದಿಂದ ಚುನಾವಣೆಗೆ ನಿಂತಿದ್ರು. ಹಿಂದಿನ ಪಠ್ಯಗಳಲ್ಲಿ ಅವರದ್ದು ಒಂದು ರಚನೆಯೂ ಇರಲಿಲ್ಲ. ಆದ್ರೂ ಅವರು ನಮ್ಮ ಮಕ್ಕಳಿಗೆ ಪರಿಚಯ ಆಗ್ಬೇಕು ಅಂತ ಸೇರಿಸಿದ್ವಿ. ಲಂಕೇಶ್ ಅವರದ್ದು ಯಾವುದೂ ಪಠ್ಯ ಇರಲಿಲ್ಲ, ಅದನ್ನು ಸೇರಿಸಿದ್ವಿ. ಕೆಲವು ಕಡೆ ಒಬ್ಬರೇ ಲೇಖಕರದ್ದು 2-3 ಪಾಠಗಳು ಇದ್ವು. ಅಂಥ ಸಂದರ್ಭದಲ್ಲಿ ಒಂದು ಪಾಠ ಉಳಿಸಿಕೊಂಡಿದ್ವಿ ಅಂತ ಬರಗೂರು ತಿಳಿಸಿದ್ದಾರೆ. ನಾನೇ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಕೆಂಪೇಗೌಡ, ಮದಕರಿ ನಾಯಕ ಪಠ್ಯವನ್ನ ಕೈಬಿಟ್ಟಿದ್ದೇವೆ ಎಂದು ಸಚಿವರು ಹೇಳಿಕೆ ನೀಡಿದ್ದಾರೆ. ಆದರೆ ನಾವು ಪಠ್ಯದಿಂದ ಕೈಬಿಟ್ಟಿದ್ದೇವೆ ಎಂಬುದು ಅಪ್ಪಟ ಸುಳ್ಳು ಅಂತ ಟಿವಿ9ಗೆ ಬರಗೂರು ರಾಮಚಂದ್ರಪ್ಪ ಹೇಳಿದ್ದಾರೆ. ಅಲ್ಲದೆ ಕುವೆಂಪು ಅವರ ಪಾಠ ಕೈಬಿಟ್ಟು ಕನ್ನಡ ಪಠ್ಯ ರಚಿಸಲು ಸಾಧ್ಯವೇ ಅಂತ ಪ್ರಶ್ನಿಸಿದ್ದು, 10ನೇ ತರಗತಿ 7ನೇ ತರಗತಿಯಲ್ಲಿ ಕುವೆಂಪು ಅವರ ಪಾಠ ಇದೆ, 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಗಾಂಧಿ ಪಾಠ ಇದೆ ಎಂದು ತಿಳಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರ ಕಲುಷಿತವಾಗದಿರಲಿ ಎಂದು ಸಾಹಿತಿ ಬರಗೂರು ರಾಮಚಂದ್ರಪ್ಪ ಮನವಿ ಮಾಡಿದ್ದಾರೆ. ಸಾರ್ವರ್ಕರ್ ಕುರಿತಂತೆ ಯಾವುದೇ ಅಂಶಗಳನ್ನು ನಾವು ಸೇರಿಸಿಲ್ಲ. ಪ್ರೌಢಶಾಲೆವರೆಗೂ ಸಕಾರಾತ್ಮಕ ಅಂಶಗಳನ್ನು ಕೊಡಬೇಕು. ಪದವಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪರ ವಿರೋಧ ಚರ್ಚೆ ಮಾಡಬೇಕು. ವಾಗ್ವಾದ ಕುರಿತಂತೆ ಮಕ್ಕಳು ಅಧ್ಯಯನ ಮಾಡಬೇಕು. ಹೀಗಾಗಿ ವಿವಾದ ಅಂತ್ಯ ಮಾಡುವತ್ತ ಶಿಕ್ಷಣ ಸಚಿವರು ಗಮನ ಹರಿಸಲಿ ಅಂತ ಟಿವಿ9ಗೆ ಬರಗೂರು ರಾಮಚಂದ್ರಪ್ಪ ಹೇಳಿಕೆ ನೀಡಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಾಂಗ್ರೆಸ್ಗೆ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ಕುರಿತು ಪಾಠ ಇರುವ 4ನೇ ತರಗತಿ ಪರಿಸರ ಅಧ್ಯಯನ ಪುಸ್ತಕದ ಪರಿಷ್ಕರಣೆ ಆಗಿಲ್ಲ. ರಾಜ್ಯ ಸರ್ಕಾರದ ಜನಪರ ಕಾರ್ಯಗಳನ್ನು ಸಹಿಸದ ಕಾಂಗ್ರೆಸ್ ಪಕ್ಷದ ಮುಖಂಡರು ದಿನಕ್ಕೊಂದು ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಸುಳ್ಳನ್ನ ಎಷ್ಟು ಸಲ ಹೇಳಿದ್ರೂ ಸತ್ಯವಾಗದು ಅಂತ ಕಾಂಗ್ರೆಸ್ಗೆ ಸಚಿವ ಬಿಸಿ ನಾಗೇಶ್ ತಿರುಗೇಟು ನೀಡಿದ್ದಾರೆ.
ರೋಹಿತ್ ಚಕ್ರತೀರ್ಥ ಪರ ಸಚಿವ ಬಿಸಿ ನಾಗೇಶ್ ಬ್ಯಾಟ್ ಬೀಸಿದ್ದು, ನಾಡಗೀತೆಗೆ ಅವಮಾನ ಮಾಡಿದ್ದ ಪ್ರಕರಣಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಬಿ ರಿಪೋರ್ಟ್ ಹಾಕಲಾಗಿದೆ. ಹಾಗಾಗಿ ಆರೋಪ ಮಾಡಲು ಅವರಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಮತ್ತೆ ಪಠ್ಯ ಪುಸ್ತಕ ಪರಿಷ್ಕರಣೆ ಪ್ರಶ್ನೆಗೆ ಇಲ್ಲ, ಪುಸ್ತಕ ಈಗಾಗಲೇ ಮುದ್ರಣವಾಗಿದೆ ಎಂದು ಮೈಸೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪಠ್ಯ ಪುಸ್ತಕದಲ್ಲಿ ಕುವೆಂಪು ಅವರಿಗೆ ಅವಮಾನವಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಹೊಣೆ. ಟಿಪ್ಪು, ನಾರಾಯಣಗುರು, ಭಗತ್ ಸಿಂಗ್, ಬಸವಣ್ಣನ ಮೇಲೆ ಸುಳ್ಳು ಹಬ್ಬಿಸಿದ್ರು. ಆ ಸುಳ್ಳುಗಳು ಫೇಲ್ ಆದ ಮೇಲೆ ಕುವೆಂಪು ಅವರನ್ನ ಹಿಡಿದುಕೊಂಡಿದ್ದಾರೆ. ಅದು ಸಹ ಮಿಸ್ಫೈರ್ ಆಗಿದೆ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಲಾ ಪಠ್ಯ ಪುಸ್ತಕ ವಿಚಾರವಾಗಿ ಗೊಂದಲ ಇದ್ದು, ರಾಷ್ಟ್ರಕವಿ ಕುವೆಂಪು ಅನೇಕರ ಪ್ರೋತ್ಸಾಹದಿಂದ ಬಂದವರಲ್ಲ ಅಂತ ಬೆಂಗಳೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ರೋಹಿತ್ ಚಕ್ರತೀರ್ಥ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ನಾಡಗೀತೆ ವಿಚಾರದಲ್ಲಿ ಹಲವು ರೀತಿಯಲ್ಲಿ ಅವಮಾನ ಆಗ್ತಿದ್ದು, ಅವನನ್ನ ಒದ್ದು ಜೈಲಿಗೆ ಹಾಕಿ ಎಂದು ಎಚ್ಡಿಕೆ ಕಿಡಿಕಾರಿದ್ದಾರೆ. ಅಲ್ಲದೆ ರಾಷ್ಟ್ರಕವಿ ಕುವೆಂಪು ಬಗ್ಗೆ ಈಗ ಗೌರವ ಬಂತ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನಿಸಿದ್ದು, ಪಕ್ಷಾತೀತವಾಗಿ ಎಲ್ಲರೂ ಇದನ್ನ ಖಂಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಪಠ್ಯ ಪರಿಷ್ಕರಣಾ ಸಮಿತಿಯನ್ನು ಏಕೆ ಇಷ್ಟು ಆತುರದಲ್ಲಿ ರಚಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಪಠ್ಯ ಪರಿಷ್ಕರಣೆಯನ್ನ ರಾಜಕೀಯವಾಗಿ ಮಾಡಬಾರದು, ಪಠ್ಯ ಪರಿಷ್ಕರಣೆ ಸಮಿತಿಯೇ ಸರಿ ಇಲ್ಲವೆಂದು ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇದು ರಾಜಕೀಯ ಪಕ್ಷದ ಪ್ರಣಾಳಿಕೆಯ ರೀತಿ ಆಗುತ್ತಿದೆ. ಪ್ರಾಥಮಿಕ ಶಿಕ್ಷಣ ಯಾವಾಗಲೂ ಪ್ರಜಾಪ್ರಭುತ್ವೀಕರಣ ಆಗಬೇಕು, ಕೇಸರೀಕರಣ ಆಗಬಾರದು. ಆದ್ರೀಗ ಸಂಪೂರ್ಣ ಕೇಸರೀಕರಣ ಆಗಿದೆ ಅಂತ ಎಚ್ ವಿಶ್ವನಾಥ್ ಅಸಮಾಧಾನ ಹೊರಹಾಕಿದ್ದಾರೆ. ಸ್ಲ್ಯಾಬ್ ಕುಸಿದು ಕಾರ್ಮಿಕರು ಗಾಯಗೊಂಡಿದ್ದು ಎಲ್ಲಿ? ಶಾಸಕ ರವಿ ಸುಬ್ರಹ್ಮಣ್ಯಗೆ ಜನರು ತರಾಟೆ ತೆಗೆದುಕೊಂಡಿದ್ದೇಕೆ? ಸಾರಿ ಅಂತ ಬರೆದು ಹುಚ್ಚಾಟ ಆಡಿದ ಯುವಕರ ಪತ್ತೆಗೆ ಖಾಕಿ ಶೋಧ ಹೇಗಿದೆ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಲ್ಯಾಬ್ ಕುಸಿದು ಬಿದ್ದು ಕಾರ್ಮಿಕರು ಗಾಯಗೊಂಡ ವಿಚಾರದ ಬಗ್ಗೆ ಬಿಬಿಎಂಪಿ ವಿಶೇಷ ಆಯುಕ್ತೆ ತುಳಸಿ ಮದ್ದಿನೇನಿ ಮಾತನಾಡಿದ್ದಾರೆ. ಇದು ಕಳಪೆ ಕಾಮಗಾರಿನ ಅಥವಾ ಬೇರೆ ಕಾರಣನ ಅಂತ ಪರಿಶೀಲಿಸುತ್ತೀವಿ. ಸ್ಲ್ಯಾಬ್ ಕಾಮಗಾರಿ ಗುಣಮಟ್ಟ ಪರಿಶೀಲಿಸುವುದಕ್ಕೆ ಟಿವಿಸಿಸಿಗೆ ಆದೇಶಿಸಲಾಗಿದೆ. ಕಳಪೆ ಅಂತ ಗೊತ್ತಾದ್ರೆ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಗಾಯಾಳುಗಳ ಜವಾಬ್ದಾರಿ ಗುತ್ತಿಗೆದಾರರದ್ದಾಗಿದ್ದು ಅವರ ಚಿಕಿತ್ಸೆಯನ್ನ ಗುತ್ತಿಗೆದಾರನೇ ನೋಡಿಕೊಳ್ಳಬೇಕು ಅಂತ ಬಿಬಿಎಂಪಿ ವಿಶೇಷ ಆಯುಕ್ತೆ ತಿಳಿಸಿದ್ದಾರೆ. ಕಾಲುವೆ ತಡೆಗೋಡೆ ಕುಸಿದ ಸ್ಥಳವನ್ನ ಶಾಸಕ ರವಿ ಸುಬ್ರಹ್ಮಣ್ಯ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸ್ಥಳೀಯರು ಶಾಸಕ ರವಿ ಸುಬ್ರಹ್ಮಣ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಇಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ 1 ತಿಂಗಳ ಹಿಂದೆ ಹೇಳಿದ್ವಿ. ಕಳಪೆ ಕಾಮಗಾರಿ ಬಗ್ಗೆ ಮೊದಲೇ ದೂರು ನೀಡಿದ್ರು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ಶಾಸಕ ರವಿ ಸುಬ್ರಹ್ಮಣ್ಯ, ಇದು ಕಳಪೆ ಕಾಮಗಾರಿ ಅನ್ನೋ ಬಗ್ಗೆ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮಳೆ ಬಂದಾಗ ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗಬಾರ್ದು ಅಂತ ಇಲ್ಲಿ ತಡೆಗೋಡೆ ನಿರ್ಮಿಸಿದ್ವಿ. ಅದರಿಂದ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಿದ್ರು. ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ತಡರಾತ್ರಿ ಯುವಕರಿಬ್ಬರು ಹುಚ್ಚಾಟ ಮೆರೆದಿದ್ದಾರೆ. ರಸ್ತೆಯುದ್ದಕ್ಕೂ ಸಾರಿ ಅಂತ ವಿಕೃತಿ ಮೆರೆದಿದ್ದಾರೆ. ಅಲ್ಲದೆ ಗೋಡೆ ಮೇಲೂ ಸಾರಿ ಅಂತ ಬರೆದಿದ್ದಾರೆ. ಸುಂಕದಕಟ್ಟೆಯ ಶಾಂತಿಧಾಮ ಕಾಲೇಜಿನ ಗೋಡೆ ಮೇಲೂ ಸಾರಿ ಅಂತ ಬರೆದಿದ್ದು ಬೆಳಗಾಗ್ತಾ ಇದ್ದಂತೆ ಸ್ಥಳೀಯರಿಗೆ ಕಿರಿಕಿರಿ ಉಂಟು ಮಾಡಿತ್ತು. ಡ್ಯೂಕ್ ಬೈಕ್ನಲ್ಲಿ ಬಂದು ಯುವಕರಿಬ್ಬರು ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದ್ದು, ರಾತ್ರಿ 11ರಿಂದ 12 ಗಂಟೆ ಸಮಯದಲ್ಲಿ ಯುವಕರು ವಿಕೃತಿ ಮೆರೆದ ಶಂಕೆ ವ್ಯಕ್ತವಾಗಿದೆ. ಫುಡ್ ಡೆಲಿವರಿ ಬ್ಯಾಗ್ ಜೊತೆ ಬಂದ ಯುವಕರು ಕೆಂಪು ಬಣ್ಣದ ಸ್ಪ್ರೇ ತಂದು ರೋಡ್ ಗೋಡೆ ತುಂಬೆಲ್ಲ ಸಾರಿ ಅಂತ ಬರೆದಿದ್ದಾರೆ. ಇಬ್ಬರು ಯುವಕರ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿದ್ದು ಯುವಕರ ಪತ್ತೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಟಿ ದಾಸರಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆಗೆ ಒಳಗಾದ ಮಹಿಳೆ ಸಿರಾಜ್ ಉನ್ನೀಸಾ ಚಿಕ್ಕಮಗಳೂರಿನ ಕೊಪ್ಪದಿಂದ ದಾಸರಹಳ್ಳಿಗೆ ಬರ್ತಾ ಇದ್ರು. ಈ ವೇಳೆ ಬಸ್ನಿಂದ ಇಳಿಯುವುದಕ್ಕೆ ತಡ ಆಗಿದ್ದಕ್ಕೆ ಕಂಡಕ್ಟರ್ ಮಹಿಳೆಯ ಮುಖ, ಹೊಟ್ಟೆಗೆ ಕಾಲಿನಿಂದ ಒದ್ದಿದ್ದಾನೆ. ಮಹಿಳೆಯನ್ನ ಹಲ್ಲೆಗೈದ ಕೆಎಸ್ಆರ್ಟಿಸಿ ಕಂಡಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ಕೇಂದ್ರೀಯ ಸಾರಿಗೆ ವಿಭಾಗದ ನಿಯಂತ್ರಣಾಧಿಕಾರಿ ಲಕ್ಷ್ಮಣ್ ಆದೇಶ ಹೊರಡಿಸಿ ನಿರ್ವಾಹಕ ರವಿಕುಮಾರ್ನನ್ನ ಅಮಾನತು ಮಾಡಿದ್ದಾರೆ. ಮಹಿಳೆ ಮೇಲೆ ಹಲ್ಲೆಗೈದ ಕೇಸ್ಗೆ ಸಂಬಂಧಪಟ್ಟಂತೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಕೆಂಪೇಗೌಡ ನಗರ ಠಾಣೆ ಪೊಲೀಸರು ಬಿಸ್ಕೆಟ್ ಹೆಸರಿಸಿಕೊಂಡು ಕಂಡವರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ ಟೆಕ್ಕಿಯೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಟೆಕ್ಕಿ ಮನೋಜ್ ಎಂಬಾತ ತಿನ್ನುವ ಬಿಸ್ಕೆಟ್ ಬಿಸಿನೆಸ್ ಮಾಡ್ತೀನಿ, ನೀವು ಪಾರ್ಟ್ನರ್ ಆಗಿ ಅಂತ ಜನರನ್ನ ನಂಬಿಸಿದ್ದ. ತನ್ನ ಮಾತನ್ನೇ ಬಂಡವಾಳ ಮಾಡಿಕೊಂಡು ಕೆಲವರಿಂದ 60 ಲಕ್ಷಕ್ಕೂ ಹೆಚ್ಚು ಹಣ ಪಡೆದಿದ್ದ. ಆ ಬಳಿಕ ಹಣ ನೀಡಿದವರು ವಾಪಸ್ ಕೇಳಿದ್ರೆ ಬೆದರಿಕೆ ಹಾಕ್ತಾ ಇದ್ದ. ಹೀಗಾಗಿ ವಂಚನೆಗೆ ಒಳಗಾದವರು ದೂರು ನೀಡಿದ್ದು ತಿರುಪತಿಯಲ್ಲಿ ಮನೋಜ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿದ್ಯುತ್ ಸಮಸ್ಯೆ ಪರಿಹಾರಕ್ಕಾಗಿ ಇಂಧನ ಸಚಿವ ಸುನಿಲ್ ಕುಮಾರ್ ವಾಟ್ಸ್ಆಪ್ ನಂಬರ್ ಒಂದನ್ನು ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬೆಸ್ಕಾಂ ಕಚೇರಿ ವಾಟ್ಸ್ಆಪ್ ನಂಬರ್ ಬಿಡುಗಡೆ ಮಾಡಿದ ಸಚಿವರು ಇನ್ನು ಇಷ್ಟು ದಿನ ದೂರು ನೀಡೋದಕ್ಕೆ 1912ರ ಹೆಲ್ಪ್ಲೈನ್ ಮಾತ್ರ ಇತ್ತು. ಈಗ ಬೆಸ್ಕಾಂನಿಂದ ವಾಟ್ಸ್ಆಪ್ ನಂಬರ್ ರಿಲೀಸ್ ಮಾಡಲಾಗಿದೆ. ಮೊದಲ ಬಾರಿ ವಾಟ್ಸ್ಆಪ್ ಮೂಲಕ ದೂರು ನೀಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಿಗೆ ಪ್ರತ್ಯೇಕ ಸಹಾಯವಾಣಿ ಸೃಷ್ಟಿಸಲಾಗಿದ್ದು ವಾಟ್ಸ್ಆಪ್ ಮೂಲಕ ಗ್ರಾಹಕರು ದೂರು ಸಲ್ಲಿಸಬಹುದು ಅಂತ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ.